Hey guys, welcome back to Kavaligoda YouTube channel. ಇವತ್ತಿನ ಲಾಸ್ಟ್ ಡೇ ಬಿಟ್ಟಿದ್ದು ನಮಗೆ ಹುಷಾರಿಲ್ಲ, ಅದಕ್ಕೆ ವ್ಲಾಗ್ ಮಾಡಿಲ್ಲ. ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದ್ದೆ ನೋಡಿ. ಇವಾಗ ನಾವು ಬೀಚ್ ಹತ್ರ ಬಂದಿದ್ದೀವಿ DJ ಇದಕ್ಕೆ ನೋಡಿ. ನಾವು DJ ಬೋಟಿಂಗಿಗೆ ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಮರೀನ್ ಡ್ರೈವ್ಗೆ ಬಂದಿದ್ದೀವಿ. ಇದು ಕೊಚ್ಚಿಯಲ್ಲಿರೋದು. ಎಲ್ಲ ಬೋಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಾವೆಲ್ಲ DJ ಬೋಟಿಂಗಿಗೆ ಹೋಗ್ತಾ ಇದ್ದೀವಿ. ನೋಡಿ ಯಾರ್ಯಾರು ಹೋಗ್ತಿದ್ದೀವಿ ಅಂತ. ನೋಡಿ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ನಾವು ಬೋಟಿಂಗ್ ಬಂದಿದ್ದೀವಿ 3 years. ಆದರೆ ಈ DJ ಇರುತ್ತಲ್ಲ, ಅದು ಎಷ್ಟು ದೊಡ್ಡ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಇದೆ DJ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೊಡೆದೋಗುತ್ತೆ ಫ್ರೆಂಡ್ಸ್. ಇವರೆಲ್ಲ ನಮ್ಮ ಫ್ರೆಂಡ್ಸ್, ಇವರೆಲ್ಲ ನಮ್ಮ ಫ್ರೆಂಡ್ಸ್. ಹಾಯ್ ಮಾಡಿ ಎಲ್ಲರೂ ಹಾಯ್ ಮಾಡಿ. ಇವರು ನಮ್ಮ ಸರ್ರು ಪ್ರವೀಣ್ ಸರ್, ಇವರು ನಮ್ಮ ಸರ್ರು ಸರ್. ಹಾಯ್ ಮಾಡಿ. 1 hour later. One hour later. Sir, ಇಲ್ಲ ಸರ್, ನೀವು ಕೂತ್ಕೊಳ್ಳಿ ಸರ್, ಪ್ಲೀಸ್. ನಂಗಿನ ದೊಡ್ಡವರು ನೀವು ವಿಡಿಯೋ ಇಲ್ಲ ಸರ್, ನೀವು ತುಂಬಾ ದಪ್ಪ ಇದ್ದೀರಾ ಪೂರಾ. ನೀವು ತುಂಬಾ ಕುಳ್ಳ ಇದ್ದೀರಾ, ಕೂತ್ಕೊಳ್ಳಿ. ಇಲ್ಲ ಸರ್, ಪ್ಲೀಸ್ ಸರ್, ಪ್ಲೀಸ್. ಇಲ್ಲ ಸರ್, ಕೂತ್ಕೊಳ್ಳಿ ಸರ್. ಇಲ್ಲ ಸರ್, ಅಯ್ಯೋ. ಅಮೂಲ್ಯ ಮತ್ತೆ ಅವ್ರ 3 ಜನ ಇಬ್ರು ಫ್ರೆಂಡ್ಸ್ ಬಂದರು. ಪಾಪ ತುಂಬ ದೂರದಿಂದ ಓಡ್ ಬಂದಿದ್ದಾರೆ, ಟೈಮ್ ಆಗಿದೆ ಅಂತ. ತುಂಬ ಸ್ವೆಟ್ ಆಗಿದ್ರು, ಅಳ್ತಾ ಇದ್ರು. ಮುಂದ್ಗಡೆ ಇದ್ದವರು ಬೇಗ ಸ್ಟೆಪ್ಸ್ ಹೋಗ್ತಾ ಇದ್ರು. ನಮ್ಮ ಅಮೂಲ್ಯ ಅವರು ಯಾವ ತರ ಅಂದ್ರೆ ಪೂರ್ತಿ ಸರ್ ಒಂದು ಸಲ ನೆಡ್ತೋರಿಸಿ ಸರ್. ಎರಡನ್ನೂ ಸ್ಟೆಪ್ ಮೇಲೆ ಇಟ್ಟು
ಹೆಂಗ್ ಹತ್ಕೊಂಡ್ಬಂದು ಗೈಸ್ ಕೆಳಗಡೆ DJ ಡ್ಯಾನ್ಸ್ ಇತ್ತು, ಅದು ಮುಗಿಸ್ಕೊಂಡು ನಾವು ಮೇಲೆ ಬಂದ್ವಿ. ಹಾಗೆ ಕಾಮಿಡಿ ಮಾಡಿಕೊಂಡು ನೆಗೋಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ನಮ್ಮ ಸರ್ಗಳೆಲ್ಲ. ಇದು ಮುಗಿಸ್ಕೊಂಡು ನಾವು ಅಲ್ಲೇ ಕೊಚ್ಚಿಯಲ್ಲಿ ಝೂ ಇದೆ, ಅಲ್ಲಿಗೆ ಹೋಗ್ತೀವಿ. 3 hours later. ಗೈಸ್ ಇವಾಗ ಬಂದ್ವಿ ಝೂಗೆ. ಝೂ ನೇಮ್ ಗೊತ್ತಿಲ್ಲ ನಮಗೆ, ಆದರೂ ಬಂದಿದ್ದೀವಿ. ಜಾಸ್ತಿ ಏನು ಅನಿಮಲ್ಸ್ ಇರಲಿಲ್ಲ, ಸ್ವಲ್ಪ ಇದ್ವು ಅಷ್ಟೇ. ಅವಂತೂ ನಮ್ಮ ಫ್ರೆಂಡ್ಸ್ಗೆಲ್ಲ ರೇಗಿಸ್ತಿದ್ವಿ, ನೋಡು ಇದು ನಿನ್ನ ಥರ ಇದೆ ಇದು ಅಂತ. ಇದು ಲಯನ್ನು, ಅಲ್ಲಿ ಮುಂದಗಡೆ ಇತ್ತಲ್ಲ ಅದು ಟೈಗರು, ಕಾಣಿಸ್ತಾನೆ ಇರಲಿಲ್ಲ, ಫುಲ್ ಬ್ಲಾಕ್ ಆಗಿತ್ತು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಝೂಗೆ ಬಂದಿದ್ದೀವಿ. ಇಲ್ಲೊಂದು ನನ್ನ ಮುಂದೆ ಒಂದು ನನ್ನನ್ನು ಹೇಳ್ತಿದ್ದಾಳೆ ಗೈಸ್ ಅವಳು. ಹೌದು ಗೈಸ್, ಇವ್ರನ್ನೇ ಹೇಳ್ತಿರೋದು. ಮಾಡ್ಕೋಬೇಡಿ, ಅವರಿಗೆ ಹೇಳ್ತಿದ್ದೀವಿ ಅಂತ, ಬಟ್ ಚೆನ್ನಾಗಿದೆ. ನಾನಂತೂ ಫುಲ್ ಟ್ಯಾನ್ ಆಗಿ ಹೋಗಿದ್ದೀನಿ, ಅದಕ್ಕೆ ಯಾವ ವೀಡಿಯೋಸ್ನು ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಕೇಳಕ್ಕೆ ಬಂದು ನಮ್ಮ ಫೇಸ್ ಎಲ್ಲ ಹಾಳಾಗೋಗಿದೆ. ಹೌದು ಗೈಸ್, ಫೇಸ್ ತುಂಬ ಟ್ಯಾನ್ ಆಗೋಗ್ಬಿಟ್ಟಿದೆ. ಇಲ್ಲಿ ಏನು ಸರಿ ಇಲ್ಲ, ವಾಟರ್ಸ್ ಎಲ್ಲ. ನೆಕ್ಸ್ಟ್ ಟೈಮ್ ಯಾರು ಕೇಳಕ್ಕೆ ಬರಬೇಡಿ ಗೈಸ್, ಚೂರು ಚೆನ್ನಾಗಿರೋ ಪ್ಲೇಸ್ಗಳು ಸುತ್ತಾಡಿನೇ ಹೋಗ್ಬೇಕು ಗೈಸ್, ಇಲ್ಲ ಬರಕ್ಕೆ ಹೋಗ್ಬಿಡಿ. ಕೇರಳ ಸೈಡ್ ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕು ಅಂದರೆ ಜರ್ನಿನೇ 2 hours ಇಲ್ಲ 3 hours ಆಗುತ್ತೆ ಅಷ್ಟೇ ಗೈಸ್. ಅದಕ್ಕೆ ಈ ಸಲ ಯಾವ ವಿಡಿಯೋನು ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಇಲ್ಲೆಲ್ಲ ಗಂಟೆಲ್ಲ ಕಟ್ಕೊಂಡು ಎಲ್ಲ ಕೆಮ್ಮೆಲ್ಲ ಆಗ್ಬಿಟ್ಟಿದೆ. ಬನ್ನಿ ಫ್ರೆಂಡ್ಸ್, ಮುಂದ್ಗಡೆ ಇನ್ನು ಮುಂದೆ ಹೋದ್ರೆ ನಮ್ಮ ಪಲ್ಲವಿ ಥರದ್ದು ಸ್ವಲ್ಪ ಫ್ರೆಂಡ್ಸ್ ಸಿಗ್ತಾರೆ, ಮಾತಾಡ್ಸೋಣ. ಮೈ ಗಾಡ್, ಪಲ್ಲವಿ ಫ್ರೆಂಡ್ಸ್ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ, ಎಲ್ಲ ನಮ್ಮ ಬಾಸ್ ಬರಲೇ ಇಲ್ಲ ಅಂತ. ಬನ್ನಿ ಅವ್ರನ್ನು ಮಾತಾಡ್ಸೋಣ. ಓ ಸಾರಿ ಫ್ರೆಂಡ್ಸ್, ಇದು ಪಲ್ಲವಿ ಫ್ರೆಂಡ್ ಅಲ್ಲ, ಪಲ್ಲವಿ ಫ್ರೆಂಡ್ ಇಂದನೇ ಹೋಯ್ತು, ಸ್ವಲ್ಪ ಗ್ಯಾಂಗ್ ಇತ್ತು. ನೋಡಿ ಗೈಸ್, ಇದು ಏನು ಪಿಕಾಕಾ? ಪಿಕಾಕೇನೆ ಚೆನ್ನಾಗಿಲ್ಲ ಮಂಗಳೂರಲ್ಲಿ. ನೋಡಿ ಗೈಸ್, ಇಲ್ಲಿ ನನ್ನ ಫ್ರೆಂಡನ್ನು ಹೆಂಗೆ ಇಂಟ್ರಡ್ಯೂಸ್ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ನಮ್ಮ ಪಲ್ಲವಿ ಅವರ ಗ್ಯಾಂಗ್ ಹೆಂಗಿದೆ ಅಂತ. ಗ್ಯಾಂಗ್ ಮಾತ್ರ ಸಖತ್ತಾಗಿದೆ, ಒಂದೊಂದು ಥರ ವೆರೈಟೀಸ್ ಇದೆ. ಅಲ್ಲಿ ನೋಡಿ ಒಂದು ಚಿಕ್ಕದು ಏನೂ ಕಾಣಿಸ್ತಿಲ್ಲ ಗೈಸ್, ತುಂಬ ಬ್ಲ್ಯಾಕ್ ಆಗಿ ಕಾಣಿಸ್ತಿದೆ. ನೋಡಿ ಅಲ್ಲಿ ಮೇಲೆ ಒಂದು ಚಿಕ್ಕದು ನಮ್ಮ ಬಾಸ್ ಪಲ್ಲವಿ ಅಂತ, ಅದಕ್ಕೆ ಪಲ್ಲವಿ ಅವ್ರಿಗೆ ಜೈಕಾರ ಹಾಕ್ತದೆ. ಸಖತ್ತಾಗಿದೆ ಫ್ರೆಂಡ್ಸ್. ಮಾತ್ರ ನಮ್ಮ ಕ್ಲಾಸ್ ಗೈಡು ಮತ್ತು ನಮ್ಮ ಸಿಸ್ಟರು ಆ ಕಡೆ ಹೋಗಿದ್ದಾರೆ. ಒಂದು ಭಯ ಪಡುವಂಥ, ನಮ್ಮೆಲ್ಲರಿಗೂ ಭಯ ಆದಂಥ ಒಂದು ಇನ್ಸಿಡೆಂಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂದರೆ ಇವತ್ತು ಝೂಗೆ ಬಂದ್ವಿ, ಇಲ್ಲಿ ತ್ರಿಶೂರ್ ಝೂಗೆ. ಇಲ್ಲಿ ತುಂಬ ಪ್ರಾಣಿಗಳೇನಿಲ್ಲ, ಕೆಲವು ಬೋನೆಲ್ಲ ಕಡಿಮೆ ಇತ್ತು. ಸೊ ನಾವು ಹೀಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಕೇರ್ ಟೇಕರ್ ಮಾಡೋರು ಒಬ್ಬರಿದ್ದರು. ಅವರು ಸಡನ್ನಾಗಿ ಬಲೆ ತಗೊಬಂದ್ಬಿಟ್ಟು ಈ ಪಲ್ಲವಿ ಮೇಡಮ್ನೆಲ್ಲ ಹಾಕ್ಬಿಟ್ರು. ನಾವೇನು ಹೇಳಿದ್ರು ಕೇಳಂಗಿಲ್ಲ. ಅವರು ಇಲ್ಲ ಇದು ನಮ್ಮದು ಈ ಇದ್ರೊಳಗೆ ಇತ್ತು ಅಂತ ಹೇಳಿ ಒಳಗಡೆ ಎಳಿಯೋಕ್ಕೆ ಹೋಗಿದ್ರು. ನಾವು ಕೊನೆಗೆ ID ಕಾರ್ಡ್ ಕೊಟ್ಟು ಬಿಡಿಸ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ದಯಮಾಡಿ ಎಲ್ಲೂ ನಿಮ್ಮ ಮೇಡಮ್ಗೆ ಹೇಳ್ಬಿಡಿ, ಎಲ್ಲರೂ ಅಭಿಮಾನಿಗಳೆಲ್ಲ ದಯವಿಟ್ಟು ಎಲ್ಲೂ ಹೊರಗಡೆ ಹೋಗಬೇಡಿ ಮೇಡಮ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಗೈಸ್, ನಮ್ಮ ಸರ್ರೆ ಹೆಂಗೆ ಹೇಳ್ತಾರೆ ನಮ್ಮ ಬಗ್ಗೆ. ಅವುಗಳು ತೋರಿಸ್ತೀನಿ ಎಷ್ಟೇ ಸ್ನೇಕ್ಸ್ ಇದ್ದಾವೆ. ಡಿಫ್ರೆಂಟ್ ಆಗಿರೋ ಸ್ನೇಕ್ಸ್ ಇದ್ದಾವೆ. ಏನು ಕಾಣಿಸ್ತಿಲ್ಲ ಗೈಸ್, ಅಷ್ಟೊಂದೇನು ಸ್ನೇಕ್ಸ್ ಇರಲಿಲ್ಲ, ಇದ್ರೂ ಕಾಣಿಸ್ತಾನೆ ಇರಲಿಲ್ಲ. ಅಲ್ಲಿ ಫುಲ್ ಎಲ್ಲ ಬ್ಲ್ಯಾಕ್ ಕಾಣಿಸ್ತಿತ್ತು. 1 hour later. ಇವರೆಲ್ಲ ನನ್ನ ತಂಗಿ ಫ್ರೆಂಡ್ಸು. ರೆಡ್ ಕಲರ್ ಡ್ರೆಸ್ ಹಾಕಿದ್ದಾಳಲ್ಲ ಅವಳೇ ನನ್ನ ತಂಗಿ. ನೋಡಿ ಹೆಂಗೆ ಆಡ್ತಿದ್ರೆ ಚೈಲ್ಡ್ಗಳ ಥರ. ಗೈಸ್ ಎಲ್ಲ ಬಸ್ ಹತ್ತಿ ಶಾಪಿಂಗಿಗೆ ಅಂತ ಹೋಗ್ತಿದ್ದೀವಿ. ಶಾಪಿಂಗಿಗೆ ಅಂತ ನಿಲ್ಸಿದ್ದಾರೆ ನೋಡಿ, ಶಾಪಿಂಗ್ ಹೋಗ್ತಾ ಇದ್ದೀವಿ. ಕಾಲೇಜವರೆಲ್ಲ ಶಾಪಿಂಗ್ ಮಾಡ್ತಿದ್ದಾರೆ ನೋಡಿ. ಗೈಸ್ ಇದು ಲಾಸ್ಟ್ ಡೇ ಟ್ರಿಪ್ ಆಗಿರೋದ್ರಿಂದ ನಮಗೆ ಶಾಪಿಂಗಿಗೆ ಅಂತ ಬಿಟ್ಟಿದ್ರು. ಯಾವುದೋ ಮಾಲಿಗೆ ಬಿಟ್ಟಿದ್ರು. ಅಲ್ಲಂತೂ ತುಂಬ ಕಾಸ್ಟ್ಲಿ ಇತ್ತು, ಏನೂ ತೊಗೊಳಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಕಾಸ್ಟ್ಲಿಯಲ್ಲಿ.
ಏನು ಪರ್ಚೇಸ್ ಮಾಡೋಕ್ಕಾಗ್ತಿಲ್ಲ, ತುಂಬ ಜಾಸ್ತಿ ರೈಟು. ಶಾಪಿಂಗ್ ನಿಮಗೆ ಬಂದಿದ್ವಿ, ಮಾಲ್ ಮತ್ತು ಸಖತ್ತಾಗಿದೆ ಅದೇ. ಏನ್ ಮಾಡೋದು ಫ್ರೆಂಡ್ಸ್, ತಗೊಳಕ್ಕಾಗಲ್ಲ, ಬಡ್ಜೆಟ್ ಅಷ್ಟಿಲ್ಲ ಫ್ರೆಂಡ್ಸ್, ಏನ್ ಮಾಡೋದು. ನೆಕ್ಸ್ಟ್ ನಾವೇನು ತೊಗೊಳ್ಳಿಲ್ಲ. ನಮ್ಮ ಸರ್ರು ಅವ್ರ ವೈಫ್ಗೆ ಬ್ಯಾಂಗಲ್ಸ್ ಎಲ್ಲ ತೊಗೊಂಡ್ರು ಮತ್ತು ಬಾಟಲ್ಸ್ ಏನೇನೋ ತೊಗೊಂಡ್ರು. ನಾವೇನೂ ತೊಗೊಳ್ಳಿಲ್ಲ. ಅಲ್ಲಿಂದ ಹೊಟ್ಟೆ ಹಸಿತಿತ್ತು ಅಂತ ನಾವು ಮತ್ತು ನಮ್ಮ ಸರ್ರು KFC ಹೋದ್ವಿ. ಅಲ್ಲಿ ನಾವು KFC ಚಿಕನ್ ಮತ್ತು ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ. ನನ್ನ ಫ್ರೆಂಡ್ ನಾನ್ ವೆಜ್ ನಾವು ತಿಂತಿದ್ದಿದ್ದು, ನನ್ನ ಫ್ರೆಂಡು ವೆಜ್. ಅವತ್ತು ಸ್ಯಾಟರ್ಡೇ ಅಲ್ವಾ, ಅದಕ್ಕೆ ಅವಳು ತಿಂತಿರಲಿಲ್ಲ, ಅದಕ್ಕೆ ಅವಳು ಬರ್ಗರ್ ತೊಗೊಂಡಿದ್ಲು. ಮತ್ತು ನಾವಿಲ್ಲೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡ್ತಾ ಇದ್ವಿ. 1 hour later. ಯೂಟ್ಯೂಬ್ ಬ್ಲಾಗ್ ಏನಿದೆ ತುಂಬ ಚೆನ್ನಾಗಿದೆ. ನಾವು ತುಂಬ ಹ್ಯಾಪಿ ಫೀಲ್ ಆಗ್ತೀವಿ ನಿಮ್ಮ ಬ್ಲಾಗ್ ನೋಡ್ತಾ. ವೆರಿ ಕ್ರಿಯೇಟಿವ್ ಆಗಿರುತ್ತೆ ಮತ್ತು ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ತೋರಿಸ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಮಾಡ್ತೀರಾ, ನೀವು ಇದೇ ಥರ ಮುಂದೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಗಾಯ್ಸ್, ನಮ್ಮ ಪಲ್ಲವಿ ಗೌಡ ಅವರ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನಾನಂತೂ ಪಲ್ಲವಿ ಗೌಡ ಅವ್ರ ಯೂಟ್ಯೂಬ್ ಚಾನಲ್ ನೋಡಿ ಇದಾಗ ಹೋಗ್ಬಿಟ್ಟಿದ್ದೀನಿ. ಎಲ್ಲ ವಿಡಿಯೋಸು ತುಂಬ ಚೆನ್ನಾಗಿದೆ, ಸಪೋರ್ಟ್ ಮಾಡಿ. ನಾವು ಪಲ್ಲವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಫಾಲೋವರ್ಸ್ ಮಾತಾಡ್ತಿದ್ದೀವಿ ಗೈಸ್. ಎಲ್ಲರೂ ಸಪೋರ್ಟ್ ಮಾಡಿ. ಬಟ್ ನಮ್ಮ ಪಲ್ಲವಿ ಯಾರು ಚೆನ್ನಾಗಿ ಮಾಡ್ತಿದ್ದಾಳೆ, ಅದಕ್ಕೋಸ್ಕರ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸಬ್ಸ್ಕ್ರೈಬ್ ಮಾಡಿ. ಅವಳು ಗುಡ್ ಗಾಡ್ ಬ್ಲೆಸ್ ಯು, ಮೇ ದ ಗುಡ್ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ಗರ್ಲ್. ವಿಶ್ ಹ್ಯಾಪಿ ಬರ್ಡೇ. ಗೈಸ್ ಇವಾಗ ಅಲ್ವಾ ಬಜಾರಿಗೆ ಶಾಪಿಂಗಿಗೆ ಅಂತ ಬಿಟ್ಟಿದ್ದಾರೆ. ನಾನು ಮತ್ತು ನಮ್ಮ ಸರ್ಗಳೆಲ್ಲ ಅಲ್ವಾ ಎಲ್ಲ ತೊಗೊಂಡ್ವಿ. ಅವರು ನಮ್ಮ ಕನ್ನಡದವರು ಅಂತ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರು. ಅಲ್ಲಂತೂ ತುಂಬ ಜನ ಕನ್ನಡದವ್ರು ಸಿಕ್ಕಿದ್ರು, ತುಂಬಾ ಖುಷಿ ಆಯಿತು ನನಗೆ. ಇವಾಗ ಅಲ್ವಾ ಬಜಾರ್ ಒಳಗಡೆ ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ ಅಂತ. ನಾವು ಶಾಪಿಂಗ್ ಮಾಡ್ಕೊಂಡು ರಿಟರ್ನ್ ಬಂದ್ವಿ. The next morning. ನಂಗೆ ಡಿಂಪಲ್ ಬರುತ್ತೆ, ನಂಗೂ ಬರುತ್ತೆ. ಅಲ್ಲಿ ಫೋಟೋ ಡ್ರೈವರು ಇಳಿಸಿದ್ರು ಕೆಳಗಡೆ, ಬಸ್ ಪಂಚರ್ ಆಗಿದೆ ಅಂತ. ನೋಡಿ ಎಲ್ಲ ಹೆಂಗೆ ಕೂತಿದ್ದೀವಿ ಅಂತ. ನೋಡಿ ಕಡೆ ಕಾಣುತ್ತೆ ನೋಡಿ. ಏನಾಗಿದೆ, ನಾವಿಲ್ಲಿ ನಿಂತಿದ್ದೀವಲ್ಲ, ಇದೀವಿ ಬ್ರೋ. ಗೈಸ್ ಬ್ರೋ ನಡ್ಕೋಗನ ಬನ್ನಿ ಬ್ರೋ, ನಡೆಯೋಣ ನಡೀರಿ ಗೈಸ್. ಬದುಕೋಕ್ಕಾಗ್ತಿಲ್ಲ ಗೈಸ್. ಗೈಸ್ ಗಾಡಿನ ಕುಲ್ಸಿ ವಾಂತಿ ಬರ್ತಾರೆ ಗೈಸ್. ಆಧಾರ್ ಕಾರ್ಡ್ ತಂದಿಲ್ಲ ಗೈಸ್. ಗೊತ್ತಾ ರಂಗ ಕಾರ್ಗಳು ಐತೆ, ಅಡ್ಡ ಹಾಕ್ಬಿಟ್ಟು ಹೋಗ್ಬೇಡ. ಇದು ಆಕ್ಚುಲಿ ಚೆನ್ನಾಗಿರೋದು. Happy birthday to you, happy birthday to you, happy birthday to you dear Bhavani, happy birthday to you, may the good God bless you, may the good God bless you, may the good God bless. ಗೈಸ್ ನಮ್ಮ ಜೂನಿಯರ್ದು ಬರ್ಡೇ ಇತ್ತು, ಅದಕ್ಕೆ ಎಲ್ಲರೂ ವಿಶ್ ಮಾಡ್ತಾ ಇದ್ವಿ. ಗೈಸ್ ನೋಡಿ ನಮ್ಮ ಸರ್ ಹೆಂಗ್ ಮಲಗಿದ್ದಾರೆ, ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂತ. 1 hour later. ಒಳಗೆ ಹೋಗ್ಬಿಟ್ಟು ಪ್ರಾಬ್ಲಮ್ ಆಯ್ತು ನೋಡ, ಬನ್ನಿ ಅಲ್ಲಿ ಗಾಡಿ ಪ್ರಾಬ್ಲಮ್ ಆಯ್ತು, ಗಾಡಿ ಆಟ ಆಡ್ಸ್ಕೊಂಡು ಹೋಗಿ.
ತಿಂಡಿಗೆ ಚಿತ್ರಾನ್ನ ಮಾಡಿದ್ರು. ನಾವು ಭಾನುವಾರ ಬೆಳಗಿನ ಜಾವ 6 ಗಂಟೆಗೆ ಬರಬೇಕಿತ್ತು. ಬಟ್ ಟೈರ್ ಪಂಚರ್ ಆಗಿ ನಾವು ಲೇಟಾಗಿ ಬಂದ್ವಿ. ಹಾಗಾಗಿ ಚಿತ್ರಾನ್ನ ಮಾಡಿದರು. ನಮ್ಮ ಸರ್ಗಳೆಲ್ಲ ಹೆಂಗಿದ್ರು ಲೇಟ್ ಆಗಿದೆ, ಬನ್ನಿ ರಾಮನಾಥ್ಪುರ ಒಳಗೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ಹೋಗೋಣ ಅಂತ ಅಂದರು. ನಾವೆಲ್ಲ ಹ್ಞೂ ಅಂತ ಅಂದಿವಿ. ನಮ್ಮ ಸಿಸ್ಟರ್ ಬೈತಾರೆ ಬಿಡಲ್ಲ ಅಂತ ನಾವು ಹೋಗಲಿಲ್ಲ. ಎಲ್ಲರೂ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಲಾಸ್ಟ್ ಡೇ ಟ್ರಿಪ್ಪು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.